ರವಿಕುಮಾರ್ ಅವರು ಇರ್ಬೋದು. ಸರ್ಕಾರನೇ ನೇರ ಹೊಣೆ ಮತ್ತು ಇದಕ್ಕೆ ಏನು ಈ ಶಾಸಕರಿದ್ದಾರೆ ಅವಘಾತಗಳಾದರೂ ಸಹ ಅವರೇನೆ ನೇರ ಹೊಣೆ ಅಂತ. ನಮ್ಮ ಶಿರಗಢ ತಾಲೂಕಿನ ಶಾಸಕ ರವಿಕುಮಾರ್ ಅವರು ನಮ್ಮ ರೈತನ ಮಗ. ನಾವು ರೈತರಲ್ವಾ, ರೈತರ ಮಗ. ಬೇಕಾದ್ರೆ ದ್ರಾಕ್ಷಿ ಬೆಳಿತಾರೆ. ನಮ್ಮ ಬಗ್ಗೆ ಯಾಕೆ ಅವ್ರ ಪ್ರೀತಿ ಇಲ್ಲ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮಾತ್ರ ದಲಿತರಿದ್ದಾರೆ ಇಲ್ಲ ಸರ್, 20% ಇಲ್ಲ. ಮತ್ತೆ ಇನ್ನೊಂದು ಗಂಭೀರವಾದ ಆರೋಪ ಏನು ಮಾಡ್ತಾರಂದ್ರೆ, ಈಗ ಯಾರು ವಿರೋಧ ಮಾಡ್ತಾ ಇದ್ದಾರೆ KADBನ, ಅವರೆಲ್ಲ 2 ಎಕರೆ 3 ಎಕರೆ ಜಮೀನು ಇದ್ರೂ 4 ಎಕರೆ ಗೋಮಾಳ ಜಮೀನು ಪಕ್ಕದಲ್ಲಿ ಅವರು ಅಕ್ವೇಷನ್ ಮಾಡ್ಕೊಂಡು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಈ ಒಂದು ಹೋರಾಟನ ಕೈಗೆತ್ಕೊಂಡಿರ್ತಾರೆ. ಅವ್ರಿಗಿನ್ನೇನು ಅವರು ಸ್ವಂತ ಜಮೀನು ಉಳಿಸ್ಕೊಳ್ಳೋದಕ್ಕಲ್ಲ, ಪಕ್ಕದಲ್ಲಿರೋ ಎಕ್ಸ್ಟ್ರಾ ಜಮೀನು ಉಳಿಸ್ಕೊಳ್ಳೋದಕ್ಕೆ ಈ ಹೋರಾಟಗಳು ಅಂತ ಹೇಳ್ತಾರೆ. ಅದಕ್ಕೇನು ಹೇಳ್ತೀರಿ ಸರ್? ಹಿಂದೆ ಭೂಮಾಫಿಯಾ ಕೈವಾಡ ಇದೆ ಅಂತ ದುಡ್ಡು ಹೊಡಿಬೇಕು ಅಂತ ಒಂದು ಇದರಲ್ಲಿ ಇವತ್ತು ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನ ಇವತ್ತು ಬ್ರೋಕರ್ಗಳು ಬೇರೆ ಇವರು ಮಾಡ್ತಾ ಇದ್ದಾರೆ. 100, 200 ಅಥವಾ 1000 ಲೆಕ್ಕದಲ್ಲಿ ಕೊಂಡ್ಕೊಂಡ್ಬಿಡ್ತಾರೆ ಯಾರಾದ್ರೂ ಶ್ರೀಮಂತರು ಅಂತ ಹೇಳ್ಬಿಟ್ಟು ಗೋಮಾಳ ಜಮೀನುಗಳಿವೆಲ್ಲ. ಅದರಲ್ಲಿ ನಮ್ದು ಯಾವುದೇ ತಕರಾರಿಲ್ಲ. ಈ ಮಿನಿಸ್ಟರ್ ವಿದ್ಯೆ ಒಂದಿಬ್ಬರು 3 ಮಿನಿಸ್ಟರ್ ವಿದ್ಯೆ ಒಂದಿಬ್ಬರು 3 ಚೇಲ್ ಆಗ್ಲಿದ್ದಾರೆ. ಒಂದು 50 ರಿಂದ 60 ಹಳ್ಳಿ ಕಣ್ಮರೆ ಆಗುವಂತ ಸಾಧ್ಯತೆ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಏನಿತ್ತು, ದಲಿತರ ಜಮೀನು ಕೊಡ್ತೀವಿ ಅಂತ ಹೇಳಿದಾಗ, ಈಗ ದಲಿತರ ಮಾರ್ಕೆಟ್ ವ್ಯಾಲ್ಯೂ 5 ರಿಂದ 10 ಲಕ್ಷ ಇರುತ್ತೆ. ಈಗ ಜನರಲ್ ಪ್ರಾಪರ್ಟಿಗೆ 1 ಕೋಟಿ ಕೊಡೋವಾಗ ನಾವು ಕೊಡ್ತೀವಿ, ನಮ್ಮ ಜಮೀನು ನಾವು ಅವರಾದರೂ ತಗೊಂಡ್ಬಿಡ್ಲಿ ಅಂತಾರೆ. ಈಗ ನಾವು ಕೊಡೋರು ರೆಡಿ ಇದ್ದೀವಿ, ಅವರಾದರೂ ತಗೊಂಡ್ಬಿಡ್ಲಿ. ಇಲ್ಲ ಅಂತ ಹೇಳಿದ್ರೆ KADBನೇ ಕ್ಲೋಸ್ ಮಾಡಿ ನಮಗೆ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಅಂಟಿಸಿರೋದನ್ನು ತೆಗೆದುಬಿಡಲಿ, ಇಲ್ಲಿ ಎಲ್ಲಿ ಇಲ್ದಿರ ಮಾಡಿಬಿಟ್ಟಿದ್ದಾರೆ, ನಮ್ಮ ಜಮೀನು ಕೊಡೋದಕ್ಕೆ ರೆಡಿ ಇದ್ದೀವಿ, ದಲಿತರ ಜಮೀನು ತೊಗೊಂಡ್ಬಿಡ್ಲಿ ಅಂತ ಅವರು ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿಯಲ್ಲಿರೋರೇ ಬರ್ತಾಯಿದ್ದಾರೆ. ಈಗ ತಾವು ದಲಿತ ಸಂಘರ್ಷ ಸಮಿತಿಯಿಂದ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ಅಂತ ಹೇಳಿದ್ರೆ ವೈಯಕ್ತಿಕನ ಸರ್? ಇಡೀ ಸಂಬಂಧಗಳೆಲ್ಲ ಹೊರಟೋಗ್ತವೆ. ಮಾಡಿಕೊಟ್ಟು ಅಂತ ಹೇಳಿದ್ರಲ್ಲ, ಒಂದು ಸೈಡ್ನ 10 ಜನ 20 ಜನ ಮಾಡಿದ್ದಾರೆ. ಇದೆಲ್ಲ ಟೋಟಲಿ 20 ಜನ ಮಾಡಬೇಕು. ಉಸ್ತುವಾರಿ ಮಂತ್ರಿಗಳಲ್ಲಿ ಮತ್ತು ಈ ಕ್ಷೇತ್ರದ ಶಾಸಕರಲ್ಲಿ ನಾನು ಮನವಿ ಮಾಡ್ತೀನಿ. ಏನು PSL ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲ, PSL ಆಗಿನ ರೇಟ್ ಕೊಟ್ಬಿಟ್ಟಿದ್ದಾರೆ ಪಾಪ ರೈತರು. ಇದು ಬಡವರು ಮತ್ತು ರೈತರ ಒಂದು ಜೀವನದ ಪ್ರಶ್ನೆ. ಇದು ಇವತ್ತು ಸರ್ಕಾರ ಕೈಗಾರಿಕೆಗೆ ಭೂಮಿ ಕೊಡಬೇಕು ಅಂತಂದ್ರೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ಬರಡು ಭೂಮಿ ಇದೆ. ಇವತ್ತು ಆ ಭೂಮಿನ ಇವತ್ತು ಕೈಗಾರಿಕಾ ಪ್ರದೇಶಕ್ಕೆ ಕೊಡೋದ್ರಲ್ಲಿ ಯಾವುದೇ ಒಂದು ತಕರಾರಿಲ್ಲ. ಆದ್ರೆ ಇವತ್ತು ರೈತರು ನೀರಾವರಿ ಮಾಡ್ಕೊಂಡು 100 ವರ್ಷಗಳಿಂದ ಏನು ರೈತಾಪಿ ಕುಟುಂಬ ಇವತ್ತು ಬಡವರು ಅದರಿಂದ ಬದುಕ್ತಾ ಇದ್ದಾರೆ, ಅಂತ ಭೂಮಿನ ಇವತ್ತು ಕೈಗಾರಿಕಾ ವಲಯಕ್ಕೆ ಕೊಡಬೇಕು ಅಂತ ಅಂದ್ಬಿಟ್ಟು ಸರ್ಕಾರ ಒನ್ನಾರ ಮಾಡ್ತಾ ಇದೆ. ಇದು ತುಂಬಾ ವಿರೋಧ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಇದು ಅಕ್ಷಮ್ಯ ಅಪರಾಧ. ಇದು ಸರ್ಕಾರ ಇವತ್ತು ಅನೇಕ ಹೋರಾಟಗಳು, ಇವತ್ತು ರೈತರ ಹೋರಾಟಗಳು ನೋಡಬಹುದು, ದಲಿತ ಸಂಘಟನೆಗಳ ಹೋರಾಟ ನೋಡಬಹುದು. ನಾವು ಅನೇಕ ಹೋರಾಟಗಳು ಮಾಡಿದ್ದೀವಿ. ಇವತ್ತು ಎಂಡ ಬೇಡ ಭೂಮಿ ಬೇಕು ಅಂತನೋ ಇವತ್ತು ಇತಿಹಾಸ ನೋಡಿದಾಗ ಅನೇಕ ನಮ್ಗೆ ಭೂಮಿ ಕೊಡ್ಬೇಕು ಅಂತ ಹೋರಾಟ ಮಾಡಿದ್ದೀವಿ. ಆದ್ರೆ ಇವತ್ತು ಏಕಾಏಕಿ ರೈತರ ಭೂಮಿನ ಇವತ್ತು ಏನು ಕಬಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೆ, ಇದು ಅಕ್ಷರಾಂಶ ತಪ್ಪು ಅಂತ ಅಂದ್ಬಿಟ್ಟು ನಾವು ದಲಿತ ಸಂಘಟನೆಗಳ ಪರ ಇದರಲ್ಲಿ ನಾವು ತೀವ್ರವಾಗಿ ಖಂಡಿಸ್ತೀವಿ. ಇವತ್ತು ರೈತರು ಇವತ್ತು ಅನೇಕ ಇದರಲ್ಲಿ ಕೆಲವರು ಅವ್ರು ಹೇಳ್ತಾರೆ 850 860 ಜನ ಇವತ್ತು ಸರ್ಕಾರಕ್ಕೆ ಅಪೀಲ್ ಮಾಡಿದ್ದಾರೆ, ನಾವು ಭೂಮಿ ಮಾರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ನಿಜವಾಗ್ಲೂ ನೋಡಿದಾಗ ಅದು ಎಲ್ಲ ಫ್ರಾಡ್. ಅದು ಯಾರ್ಯಾರೋ ಒಬ್ಬೊಬ್ರು ಸುಮಾರು ಸೈನ್ಗಳು ಮಾಡಿ ಹೋಗಿ ಈಗ ಮಧ್ಯವರ್ತಿಗಳಾಗಿ ಅಲ್ಲಿ ಏನೋ ದುಡ್ಡು ಹೊಡಿಬೇಕು ಅಂತ ಒಂದು ಇದರಲ್ಲಿ ಇವತ್ತು ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನ ಇವತ್ತು ಬ್ರೋಕರ್ಗಳು ಬೇರೆ ಇವರು ಮಾಡ್ತಾ ಇದ್ದಾರೆ. ಫಸ್ಟ್ ಇದು ಸರ್ಕಾರ ಅವಲೋಕನ ಮಾಡಬೇಕು. ಜಮೀನು ಏನಿದೆ ಯಥಾಸ್ಥಿತಿ ಅದನ್ನ ಕಾಪಾಡ್ಕೊಂಡು ಅವರ ಜಮೀನು ಅವರಿಗೆ ಇರುವಂತಹ ಒಂದು ವ್ಯವಸ್ಥೆ ಸರ್ಕಾರ ಮಾಡಬೇಕು. 2 ಪಾಯಿಂಟ್ ಸರ್ಕಾರ ತಕ್ಷಣ ಇದನ್ನ ನಿರ್ಧಾರ ತಗೋಬೇಕು. ಇಲ್ಲ ಅಂತಂದ್ರೆ ಈ ತಾಲೂಕಲ್ಲಿ ರೈತ ಪರ ಸಂಘಟನೆಗಳಾಗಿರ್ಬೋದು, ದಲಿತ ಪರ ಸಂಘಟನೆಗಳಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಎಲ್ಲರೂ ಸಹ ಒಟ್ಟಾರೆ ಇದಕ್ಕೆ ನಾವು ತೀವ್ರವಾದಂತಹ ಹೋರಾಟನ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಬೇಕಾಗ್ತದೆ. ಇದಕ್ಕೆ ಸರ್ಕಾರನೇ ನೇರ ಹೊಣೆ ಮತ್ತು ಇದಕ್ಕೆ ಏನು ಈ ಶಾಸಕರಿದ್ದಾರೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ, ಇದಕ್ಕೆ ಏನೇ ಅವಘಾತಗಳಾದರೂ ಸಹ ಅವರೇನೆ ಅದಕ್ಕೆ ನೇರ ಹೊಣೆ ಅಂತಂದ್ಬಿಟ್ಟು ನಾವು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ನಾವು ಇಷ್ಟು ದಿನ ರೈತರು ಏನೋ ಹೋರಾಟ ಮಾಡಿದ್ರು, ಅವರ ಪರವಾಗಿ ನಾವು ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ದಲಿತ ಸಂಘಟನೆಗಳು ಇವತ್ತು ಏನಿದಾವೆ ಸಂಪೂರ್ಣವಾಗಿ ರೈತರ ಪರವಾಗಿ ನಾವು ನಿಂತು ಇವತ್ತು ಹೋರಾಟಕ್ಕೆ ನಾವು ಸಜ್ಜಾಗ್ತೀವಿ. ಅವರ ಈಗ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕು, ರೈತ ಏನಾದರೂ ಈ ದೇಶದಲ್ಲಿ ನಾಶವಾಗ್ಬಿಟ್ರೆ ಈ ಪ್ರಪಂಚನೇ ಉಳಿಯೋದಿಲ್ಲ. ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚನೇ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿಯೇ ನಮ್ಮ ಹಿರಿಯರು ಹಿಂದೆನೇ ಹೇಳಿದ್ದಾರೆ, ಸಾಕಷ್ಟು ಶತಮಾನಗಳ ಹಿಂದೆನೇ ಹೇಳಿದ್ದಾರೆ, ರೈತ ಯಾವುದೇ ಒಂದು ದೇಶದ ಬೆನ್ನೆಲುಬು ಅಂತ. ಇವತ್ತು ಆ ಬೆನ್ನೆಲುಬನ್ನೇ ಮುರಿಯಲಿಕ್ಕೆ
ಏನು ಸರ್ಕಾರ ಹೊರಟಿದೆ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ನಾವು ಕೈಗಾರಿಕೆಗಳಿಗೆ ವಿರೋಧ ಅಲ್ಲ, ಅಭಿವೃದ್ಧಿಗೆ ವಿರೋಧಿಗಳಲ್ಲ. ನಾವು ಅದಾದ ಭೂಮಿ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿದ್ದು ಹೆಂಗಪ್ಪ ಅಂತಂದ್ರೆ ಪ್ರಕೃತಿಯ ನಾಶ ಆಯಿತು. ಪ್ರಕೃತಿ ನಾಶ ಯಾಕಾಯ್ತಪ್ಪ ಅಂತಂದ್ರೆ ಅಭಿವೃದ್ಧಿ ಹೆಸರಿನಲ್ಲಿ ಕೈಗಾರಿಕೆಗಳು ಬಂದವು, ಅಭಿವೃದ್ಧಿ ಹೆಸರಲ್ಲಿ ರಸ್ತೆಗಳ ಅಗಲೀಕರಣ ಇತ್ಯಾದಿ ಸರ್ಕಾರಿ ಯೋಜನೆಗಳೆಲ್ಲ ಏನೇನು ಇಂಪ್ಲಿಮೆಂಟ್ ಆಗಕ್ಕೆ ಹೋಯ್ತೋ ಅವಾಗ ಪ್ರಕೃತಿ ತನ್ನ ಸೊಬಗನ್ನು ಕಳ್ಕೊಳ್ತು, ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತು. ಈಗ ನಾವು ತಿಂತಕ್ಕಂಥ ಪ್ರತಿಯೊಂದು ಆಹಾರನೂ ಕೂಡ ಇವತ್ತು ವಿಷವಾಗಿ ಪರಿವರ್ತನೆಯಾಗಿದೆ. ಈಗ ನಮ್ಗೆಲ್ರಿಗೂ ಗೊತ್ತಿದೆ, ಈಗ ದಿಬ್ಬೂರಳ್ಳಿ, ಸಾದ್ಲಿ, ಈ ಕಡೆ ಗಂಜಗುಂಟೆ, ಈ ಭಾಗ ಬರಡುಗುಂಟೆ ಆ ಕಡೆ ಹೋದ್ರೆ ಸಾವಿರಾರು ಎಕರೆ ಏನು ಬರಡು ಭೂಮಿ ಸಿಗ್ತದೆ. ಅಲ್ಲಿನ ರೈತರು ಎಲ್ಲ ಕೂಡ ಮುಂದೆ ಬರ್ತಾ ಇದ್ದಾರೆ, ನಾವು ಕೊಡ್ತೀವಿ ಇದು ಬರಡು ಭೂಮಿ, ಕೃಷಿಗೆ ಯೋಗ್ಯವಾಗಿಲ್ಲ, ನಾವಿಲ್ಲೇನು ಬೆಳೆ ಬೆಳೆಯಕ್ಕಾಗೋದಿಲ್ಲ ಅಂತೇಳಿ ಮುಂದೆ ಬಂದಿದ್ದಾರೆ. ಸರ್ಕಾರ ಅದನ್ನೆಲ್ಲ ಪರಿಗಣನೆಗೆ ತಗೊಂಡು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ನಮ್ಮ ಶಾಸಕರು ಇರ್ಬೋದು, ಕೈಗಾರಿಕಾ ಸಚಿವರು ಇರ್ಬೋದು, ಈ ಎಲ್ಲ ಅಂಶಗಳನ್ನ ಪರಿಗಣನೆಗೆ ತಗೊಂಡು ಈಗ ಏನು ಮಾಡ್ಲಿಕ್ಕೆ ಹೊರಟಿದ್ರೆ ಜಂಗಮಕೋಟೆ ಭಾಗದಲ್ಲಿ ಆ ಫಲವತ್ತಾದ ಭೂಮಿಯನ್ನ ಕೈ ಬಿಡಬೇಕು. ಕೈ ಬಿಟ್ಟು ಬರಡು ಭೂಮಿ ಕಡೆ ಹೋಗಿ ಅಲ್ಲಿ ಇಂಡಸ್ಟ್ರೀಸ್ ಮಾಡಿ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ. ಆಮೇಲೆ ಇನ್ನೊಂದು ಪ್ರಮುಖವಾದ ವಿಚಾರ ಏನಪ್ಪಾ ಅಂತಂದ್ರೆ, ಈ ಏನು ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇದರ ಹಿಂದೆ ಭೂಮಾಫಿಯಾ ಕೈವಾಡ ಇದೆ ಅಂತಕ್ಕಂಥದ್ದು ನಮ್ಮ ಆರೋಪ, ಪ್ರಮುಖ ಆರೋಪ. ಯಾಕೆ ಅಂತಂದ್ರೆ ಅಲ್ಲಿ ಪಂಜಾಬ್ ಚಂಡೀಗಢದ ಒಂದು PACL ಕಂಪನಿ ಅಂತ ಹೇಳ್ಬಿಟ್ಟು ಕಳೆದ 15 ವರ್ಷಗಳಿಂದ ಅಲ್ಲಿ ರಿಯಲ್ ಎಸ್ಟೇಟ್ ದಂಧೆಯನ್ನ ನಡೆಸ್ತಾ ಇದೆ. ಈಗಾಗಲೇ 1000 ಚಿಲ್ಲರೆ ಎಕರೆಯನ್ನು ಅವರು GPA ಮಾಡ್ಕೊಂಡಿದ್ದಾರೆ, ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಕೆಲವು 520 ಚಿಲ್ಲರೆ ಎಕರೆ ಅವರಿಗೆ ಟ್ರಾನ್ಸ್ಫರ್ ಕೂಡ ಆಗ್ಬಿಟ್ಟಿದೆ, ಪರಭಾರೆ ಕೂಡ ಆಗೋಗಿದೆ, ಖಾತೆ ಪಾಣಿಗಳೆಲ್ಲ ಅವ್ರ ಹೆಸರು ಹೋಗ್ಬಿಟ್ಟಿದೆ. ಅಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರ ಇವತ್ತು ಸಾವಿರಾರು ಕೋಟಿ ಅವ್ಯವಹಾರ ನಡೆದಿದೆ. ಹೆಂಗಂತಂದ್ರೆ ನೋಡಿ, ಇವತ್ತು ಅಲ್ಲಿ ಕೈಗಾರಿಕಾ KIDB ನಮಗೆ ಆಫರ್ ಮಾಡಿರ್ತಕ್ಕಂಥ ಪ್ರೈಸ್ 1,30,00,000 ಅಂತ ಬಲ್ಲ ಮೂಲಗಳ ಪ್ರಕಾರ 1 ಎಕರೆಗೆ. ಆದ್ರೆ ಈ 15 ವರ್ಷಗಳಿಂದ ಈಚೆಗೆ ಅಲ್ಲಿ 2 ಲಕ್ಷ, 1 ಲಕ್ಷ, 3 ಲಕ್ಷ, ಮ್ಯಾಕ್ಸಿಮಮ್ 8 ರಿಂದ 10 ಲಕ್ಷದೊಳಗಡೆ ಇವರು ಜಮೀನನ್ನ PACL ಕಂಪನಿಯವರು ತಗೊಂಡ್ರು. ನಮಗೆ ಆ 10 ಲಕ್ಷನೂ ರೈತರಿಗೆ ಸೇರಿ ಭೂಮಿ ತಗೊಂಡ್ಬಿಟ್ಟಿದ್ರೆ ನಮ್ದು ಯಾವ್ದು ತಂಟೆ ತಕರಾರು ಇರ್ಲಿಲ್ಲ. ಆದ್ರೆ ಕಂಪನಿ ಆಫರ್ ಮಾಡಿರ್ತಕ್ಕಂಥದ್ದು 35 ರಿಂದ 40 ಲಕ್ಷ 1 ಎಕರೆಗೆ. ರೈತನಿಗೆ ಸೇರಿರ್ತಕ್ಕಂಥದ್ದು ಎಷ್ಟು? 2 ರಿಂದ 10 ಲಕ್ಷ. ಆ 10 ಲಕ್ಷ ಬೆಲೆ ನಿಗದಿಪಡಿಸಿ ಅದನ್ನ ಕೊಂಡ್ಕೊಂಡಿದ್ರು ಕೂಡ ರೈತನಿಗೆ 10 ಲಕ್ಷ ಸೇರಿಲ್ಲ. 40 ಲಕ್ಷದಲ್ಲಿ ರೈತನಿಗೆ ಸೇರಿರ್ತಕ್ಕಂಥದ್ದು 2 ರಿಂದ 3 ಲಕ್ಷ. ಉಳಿದಿರೋದನ್ನೆಲ್ಲಾನು PACL ಕಂಪನಿ ಹೆಸರಿನಲ್ಲಿ ಇಲ್ಲಿ ಯಾರು ರಿಯಲ್ ಎಸ್ಟೇಟ್ ಬ್ರೋಕರ್ಸ್ ಇದ್ರು ಅವರು ಕಬಳಿಸಿದ್ದಾರೆ. ಅದು ಏನಾಯ್ತು, PACL ಕಂಪನಿ ಮೇಲೆ ಸಾರ್ವಜನಿಕರು ಏನ್ ತಾವು ಪಿಗ್ಮಿ ರೂಪದಲ್ಲಿ ಕಟ್ಟಿದ್ರು ಆ ಹಣನ ಮೆಚುರಿಟಿ ಫಂಡ್ ಅನ್ನು ಕೇಳಲಿಕ್ಕೆ ಹೋದಾಗ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ದಾಖಲಾಯಿತು. ಕೇಸ್ ದಾಖಲಾಗಿ PACL ಕಂಪನಿ ಮೇಲೆ ಕೇಸ್ ದಾಖಲಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡ್ತು, RM ಲೋಧಾ ಕಮಿಟಿ ಅಂತ ಹೇಳ್ಬಿಟ್ಟು. ಆ ಕಮಿಟಿ ಎಲ್ಲ ವಿಚಾರಣೆ ಮಾಡಿದಾಗ ಇಲ್ಲಿ 1000 ಚಿಲ್ಲರೆ ಎಕರೆ PACL ಕಂಪನಿ ಇನ್ವೆಸ್ಟ್ ಮಾಡಿರೋದು ಕಂಡು ಬಂತು. ಆ ಎಲ್ಲಾ ದಾಖಲೆಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿದಾಗ ಆ ಎಲ್ಲಾ ದಾಖಲೆಗಳಲ್ಲೂ ಕೂಡ RM ಲೋಧಾ ಕಮಿಟಿ ಇದು ಪರಭಾರೆ, ಯಾವುದೇ ರೀತಿಯ ಪರಭಾರೆ ಮಾಡಬಾರದು ಅಂತ ಹೇಳ್ಬಿಟ್ಟು ಪಾಣಿ ಎಂಟ್ರಿ ಮಾಡಿಸ್ತು. ಇಡೀ ಕರ್ನಾಟಕದಾದ್ಯಂತ, ಇಡೀ ಭಾರತದಾದ್ಯಂತ ಇದೆ. ಆದ್ರೆ ಅತಿ ಹೆಚ್ಚು ಜಮೀನು ನಮ್ಮ ಈಗ ಇಂಡಸ್ಟ್ರಿ ಮಾಡಕ್ ಕೊಟ್ಟಿದ್ದಾರಲ್ಲ ಈ ಲ್ಯಾಂಡ್. ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ ಹಕ್ಕುದಾರಿಕೆ, ಜಮೀನಿನ ಹಕ್ಕುದಾರಿಕೆ ರೈತರ ಹೆಸರಿನಲ್ಲಿದೆ. GPA ಅಗ್ರಿಮೆಂಟ್ಗಳೆಲ್ಲಾನು PACL ಕಂಪನಿ ಹತ್ರ ಇದೆ. P ನಂಬರ್ ಎಲ್ಲ ಇದ್ದಿದ್ದರಿಂದ ಸಂಪೂರ್ಣವಾಗಿ ಪರಭಾರೆ ಆಗ್ಲಿಲ್ಲ. ಈಗ ಅವರು 2-3 ಲಕ್ಷ ಕೊಟ್ಟು ದಾಖಲೆಗಳಲ್ಲಿ ತೋರಿಸಿರ್ತಕ್ಕಂಥ ಅಮೌಂಟ್ 30 ರಿಂದ 40 ಲಕ್ಷ. ರೈತರಿಗೆಲ್ಲ ಮೋಸ ಮಾಡಿ 30 ರಿಂದ 40 ಲಕ್ಷ. ಇವತ್ತು ರೈತರೇನಾದ್ರೂ ಈ ಹೋರಾಟನ ಕೈಗೆತ್ಕೊಂಡು ಮುಂದೆ ಹೋಗ್ಬಿಟ್ರೆ PACL ಕಂಪನಿ ತನ್ನಲ್ಲಿ ಏನು ಇಲ್ಲಿ ಮೋಸ ಮಾಡಿರ್ತಕ್ಕಂಥ ಹಣವನ್ನ ಕಂಪನಿ ತನ್ನ ಸ್ವಂತ ಕೈಯಿಂದ ಕೊಡಬೇಕಾಗ್ತದೆ. ಹಾಗಾಗಿ ಅವರು ಇದನ್ನ ಏನಾದ್ರೂ KIDB ಸ್ವಾಧೀನ ಪಡಿಸ್ಕೊಂಡ್ಬಿಟ್ರೆ ನಮಗೆ ಯಾವುದೇ ತಂಟೆ ತಕರಾರು ಇರೋದಿಲ್ಲ. ರೈತರಿಗೆ ಏನು ಕೊಡಬೇಕು ಅದೋಗುತ್ತೆ. ನಮ್ಮ ದಾಖಲೆಗಳಲ್ಲಿ 30-40 ಲಕ್ಷ ಏನಿದೆ ಅದಕ್ಕೆ ಬಡ್ಡಿ ಸಮೇತವಾಗಿ ನಮ್ಗೇನು ಪಾವತಿ ಮಾಡಬೇಕು ಮಾಡಿಬಿಡುತ್ತೆ. ಆಗ ನಾವು ಸೇಫರ್ ಸೈಡ್ ಆಗ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಸರ್ಕಾರದ ಮೇಲೆ ಅವ್ರದೇ ಆದ ರೀತಿಯಲ್ಲಿ ಒತ್ತಡವನ್ನ ತಂದು ಈ ಒಂದು ಇಂಡಸ್ಟ್ರಿಯನ್ನ ಅಲ್ಲಿ ಘೋಷಣೆ ಮಾಡಲಿಕ್ಕೆ ಹೊರಟಿದೆ ಅಂತಕ್ಕಂಥದ್ದು ನಮ್ಮ ಪ್ರಮುಖವಾದ ಆರೋಪ. ಮಾಡಿಕೊಟ್ರು ಅಂತ ಹೇಳಿದ್ರಲ್ಲ, ಒಂದು ಸೈನ್ನ 10 ಜನ 20 ಜನ ಮಾಡಿದ್ದಾರೆ ಈ ಅಬ್ಜೆಕ್ಷನ್ ಅಲ್ಲಿ. ಇದೆಲ್ಲ ಟೋಟಲಿ 20 ಜನ ಮಾಡೋದು, ಅಬ್ಜೆಕ್ಷನ್ ಮಾಡೋದು. ರೈತರು ಯಾರು ಮಾಡಲ್ಲ, ಅಲ್ಲೇ ಅಲ್ಲಿ ಹೋಗಿರ್ತಾರಲ್ಲ
ಅವರು ನಮ್ಮ ರೈತರೇ, ನಮ್ಮ ಸ್ನೇಹಿತ ಸಂಬಂಧಿಕರು ಇರ್ತಾರೆ. ಅವರೇ ಒಂದೊಂದು 20% ಬೋರ್ ಮಾಡಿದ್ದಾರೆ ಈ ಪತ್ರಿಕೆಯಲ್ಲಿ. ನಾವು 800 ಜನ ಕೊಡಕ್ಕೆ ಹಿಡಿದಿರಿ ಅಂತ ಹೇಳಿದ್ದಾರೆ. ಮೊನ್ನೆ MB ಪಾಟೀಲ್ ಹೋಗ್ಬಿಟ್ಟು ಹೇಳಿದ್ದಾರೆ, ಹೆಣ್ಣನ್ನು ಕೊಡಕ್ಕೆ ಹಿಡಿದಿರಿ, ನಮ್ಮ ಭೂಮಿ ತಗೊಳ್ಳಿ ಅಂತೇಳಿ. ಅವ್ರು ಕೊಟ್ಟದ್ದು ಇಲ್ಲಿಗೆ ಹೋಗೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಇರೋಕ್ಕೆ ಇಂಟ್ರೆಸ್ಟ್ ಐತೆ ಗೊತ್ತಾಗ್ತಲ್ಲ. ಇದು ಸರ್ಕಾರ, ನಾವು 860 ಜನ ಏನು ನಾವು ಸೈನ್ ಹಾಕೊಂಡು ಹೇಳಿದ್ರೆ ಅದನ್ನ ಸರ್ಕಾರ ಪರಿಗಣಿಸ್ಬೇಕು. ಅವ್ರು ನೋಡಲಿ, ಈ ಪೇಪರ್ ತಂದು ನೋಡಿ, ಸೈನ್ ಟ್ಯಾಲಿ ಮಾಡಿ ಅವ್ರಿಗೆ ಗೊತ್ತಾಗ್ತದೆ ಹೆಂಗೆ ಮಾಡಿದ್ರೆ ನಕಲಿನ ಹೊರಗಿಂತ ಅವ್ರಿಗೆ ಗೊತ್ತಾಗ್ತದೆ. ನೋಡಲಿ ಅವರು ಏನು PSL ಅಂತೇಳಿ ಹೇಳ್ತಾ ಇದ್ದಾರಲ್ಲ, PSL ಆಗಿನ ರೇಟ್ ಕೊಟ್ಬಿಟ್ಟಿದ್ದಾರೆ ಪಾಪ ರೈತರು, ಆಗಿನ ಕಷ್ಟ ಇತ್ತು ಕೊಟ್ಬಿಟ್ಟಿದ್ದಾರೆ. ಆದರೆ ಈಗಿನ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಕು ನಾವು ಸಹಕಾರ ಕೊಡೋಣ, ಅವ್ರಿಗೆ ಬೇಕಾದ್ರೆ ಬೆಂಬಲ ಕೊಡೋಣ. ಅವ್ರಿಗೆ ಪಾಪ ರೈತರಿಗೆ ಅನುಕೂಲ ಆಗಿ ಆಗೊಂದು 2 ಲಕ್ಷ 3 ಲಕ್ಷ ಮಾರ್ಕೊಂಡ್ಬಿಟ್ಟಿದ್ದಾರೆ. ಆಗಿನ ಕಷ್ಟಕ್ಕೆ ಮಾರ್ಕೊಂಡ್ಬಿಟ್ಟಿದ್ದಾರೆ. ಈಗ ಕೋಟಿಗೆ ಬರ್ತಾ ಇದೆ, ಆಸೆನ ನಮ್ಗೆ ಬರ್ತಂತೇಳಿ. ಅದಕ್ಕೆ ಕೆಲವರು ನಮ್ಗೆ ಬರುತ್ತೆ ಅಂತ ಹೋರಾಟ ಮಾಡ್ತಾರೆ. ಎಲ್ಲ PSL ಕಂಪ್ನಿಗೆ ಎಂಟ್ರಿ ಆಗ್ಬಿಟ್ಟು ಎಲ್ಲಿ ದುಡ್ಡು ಬರ್ತದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕೆಲವು ಬರೋಂಥವ್ರಿಗೆ ಬೇಕಾದ್ರೆ ನಾವು ಸಹ ಸಹಾಯ ಮಾಡೋಣ, ಅವ್ರಿಗೆ ಸಹಾಯ ಮಾಡೋಣ. ಮೊತ್ತಾಗಿ ನಮ್ಮ ಜಮಘಟ ಒಳಗೆ ಬಿಟ್ಟು ಇದೇ ನಮ್ಮ ಶಿಲ್ಗಡ ಉತ್ತರಕ್ಕೆ ಇಬ್ಬರ ಕಡೆ ಕೆಲವು ಪ್ರದೇಶಗಳಿದೆ. ಕೂಡ ಅಧಿವೇಶನದಲ್ಲೋ ಭಾಷಣಗಳಲ್ಲಿ ಗಂಟೆಗಟ್ಟಲೆ ಭಾಷಣ ಬಗೀತಾರೆ. ನಾನು ಮಣ್ಣಿನ ಮಗ, ನಾನು ರೈತನ ಮಗ, ನಾನು ಯಾವತ್ತಿದ್ರು ರೈತರ ಪರವಾಗಿ ಅಂತ ಭಾಷಣಗಳು ಬಿಗಿತಾರೆ. ಆದ್ರೆ ಇವತ್ತು ಯಾಕೆ ಯಾರು ಕೂಡ ರೈತನ ಪರವಾಗಿ ಯಾಕೆ ನಿಲ್ತಾ ಇಲ್ಲ? ಇವತ್ತು ನಮ್ಮ ತಾಲೂಕಿನ ಶಾಸಕರು ಇವತ್ತು ಕೂಡ ಕೃಷಿ ಚಟುವಟಿಕೆ ಮಾಡ್ತಾ ಇದ್ದಾರೆ. BN ರವಿಕುಮಾರ್ ಅಣ್ಣವರು ಇವತ್ತು ಕೃಷಿ ಚಟುವಟಿಕೆ ಮಾಡ್ತಾ ಇದ್ದಾರೆ. ಮೊನ್ನೆ ಅವ್ರ ತಮ್ಮ ಅವರು ಒಂದು ಯೂಟ್ಯೂಬ್ ಲೈವ್ ಅಲ್ಲಿ ನಾನು ನೋಡಿದೆ. ದಾಳಿಂಬೆಯನ್ನ ಫಾರಿನ್ ಕಂಟ್ರೀಸ್ಗೆ ಸಪ್ಲೈ ಮಾಡ್ತಾ ಇದ್ದೀವಿ, ಒಳ್ಳೆ ಬೆಳೆ ಬೆಳೀತಾ ಇದ್ದೀವಿ ಅಂತ ಹೇಳಿದ್ರು. ಅವರು ಕೂಡ ರೇಷ್ಮೆಯನ್ನು ಮಾಡಿರ್ತಕ್ಕಂಥವ್ರು. ತಾವು ದಯವಿಟ್ಟು ಶಾಸಕರು ಇವತ್ತು ಈ ತಾಲೂಕಿನ ರೈತರ ಪರವಾಗಿ ತಾವು ಮುಂಚೂಣಿಯಲ್ಲಿ ನಿಂತು ರೈತರಿಗೆ ಬೆಂಬಲವಾಗಿ ನಿಂತು ಈ ಫಲವತ್ತಾದ ಕೃಷಿ ಭೂಮಿಯನ್ನು ಉಳಿಸ್ಕೊಡ್ಲಿಕ್ಕೆ ತಾವು ಇವತ್ತಿನಿಂದನೇ ಮುಂದೆ ಬರಬೇಕು. ಇಡೀ ತಾಲೂಕಿನ ಜನತೆ ನಿಮ್ಮ ಜೊತೆಯಲ್ಲಿ ನಿಲ್ತೀವಿ, ನೀವು ರೈತರ ಪರವಾಗಿ ನಿಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹೋರಾಟ ಏನಿತ್ತು, 2,000 ಜನ ಕರ್ಕೊಂಡು ಹೋಗಿ ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಂಡಾಗ ನಮ್ಮ ಕೈಗಾರಿಕೆ ಸಚಿವರಿಗೆ ಮನವರಿಕೆ ಆಗಲಿಲ್ಲ. ಮೊನ್ನೆ 20 ಜನ ಹೋದ್ರು, ಅವರು ಹೋದಾಗ ತಕ್ಷಣ ಮನವರಿಕೆ ಆಗ್ಬಿಡ್ತು. 800 ಜನ ಸೇನಾ ಕೊಟ್ಟವ್ರೆ ಅಂತೇಳಿ ಒಂದು ಇದು ಮಾಡ್ತಾರೆ, ಸರ್ಕಾರದ ಗಮನಕ್ಕೆ ತರ್ತಾರೆ. ಸರ್ಕಾರ ಜನಕೋಟೆ ಭಾಗದಲ್ಲಿ ರೈತರು ಒಪ್ಕೊಂಡವ್ರೆ, ಜಮೀನು ಕೊಡ್ತೀವಿ ಅಂತೇಳಿ ಹೇಳಿಕೆ ಇದು ಕೊಟ್ಟವ್ರೆ, ನಮ್ಗೆ ಹೇಳಿಕೆ ಕೊಟ್ಬಿಟ್ಟವ್ರೆ ಅಂತ ಆ ಸರ್ಕಾರದ ಲೆವೆಲ್ಗೆ ಮನವರಿಕೆ ಮಾಡವ್ರೆ. ಏನಾಗೈತೆ ಅಲ್ಲಿ ಪಾಪ 2,000 ಜನ ಮನೆ ಮಠ ಎಲ್ಲ ಬಿಟ್ಟು ಫ್ರೀಡಂ ಪಾರ್ಕ್ ಅಲ್ಲಿ ಬೆಳಗ್ಗೆ ಸಂಜೆ ಗಂಟ ಕೂತ್ಕೊಂಡಾಗೂ ನಮ್ಮ ಸಚಿವರಿಗೆ ಯಾರು, ನಮ್ಮ ರಾಜಕಾರಣಿಗೆ ಯಾರಿಗೂ ಗಮನ ಹರಿಸ್ತಿಲ್ಲ. ಆ 20 ಜನ ಯಾರಿದ್ರು ಈ ಮಿನಿಸ್ಟರ್ಗಳಿಂದ, 1-2-3 ಮಿನಿಸ್ಟರ್ಗಳಿಂದ ಒಬ್ಬ 1-2-3 ಚೇಲ್ ಆಗ್ಲಿದ್ದಾರೆ, ಬಕೆಟ್ ಚೇಲ್ ಆಗಿರ್ತಾರಲ್ಲ, ಇವ್ರು 1-20 ಜನ ಕರ್ಕೊಂಡೋಗಿ ಅವ್ರಿಗೆ ಮನವರಿಕೆ ಕೊಟ್ಟರೆ 800 ಜನ ಸೇನಾ ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು ಒಂದು ಸರ್ಕಾರ ಗಮನ ತಂದವ್ರೆ. ಇದು ತೀವ್ರವಾದ ಹೋರಾಟ ಪ್ರಾರಂಭ ಆಗುತ್ತೆ. ಈಗ ಏನು 6 ತಿಂಗಳಿಂದ ಮಾಡಕ್ ಬಂದ ರೈತರನ್ನ ಸಂಪೂರ್ಣ ಬೆಂಬಲ ಕೊಡ್ತೀವಿ. ಯಾವ ಸಮಯದಲ್ಲಿ ಕರೆದು ನಾವು ಅವ್ರ ಜೊತೆ ಹೋಗಿದ್ದೀವಿ. ಇದು ಒಂದು ಹಂತಕ್ಕೆ ಬರೋ ಹಂತದಲ್ಲೇ ಏನನ್ನ ಇವರೇ ನಮ್ಮ ರಾಜಕಾರಣದಲ್ಲಿ ಏನಿದ್ದಾರೆ ಅದನ್ನ ರದ್ದು ಮಾಡಿ ರೈತರು ಸಹಾಯ ಮಾಡಬೇಕು ಅಂತೇಳಿ ಮೂಲಕ ಕೋರ್ಬೇಕು. ದಲಿತರ ಜಮೀನು ಕೊಡ್ತೀವಿ ಅಂತ ಹೇಳಿದಾಗ ಈಗ ದಲಿತರ ಮಾರ್ಕೆಟ್ ವ್ಯಾಲ್ಯೂ 5ರಿಂದ 10 ಲಕ್ಷ ಇರುತ್ತೆ. ಈಗ ಜನರಲ್ ಪ್ರಾಪರ್ಟಿಗೆ 1 ಕೋಟಿ ಕೊಡುವಾಗ ನಾವು ಕೊಡ್ತೀವಿ, ನಮ್ಮ ಜಮೀನು ನಾವು ಅವರಾದರೂ ತಗೊಂಡು ಅಂತಾರೆ. ಈಗ ನಾವು ಕೊಡೋರು ರೆಡಿ ಇದ್ದೀವಿ, ಅವರಾದರೂ ತಗೊಂಡು ಇಲ್ಲ ಅಂತ ಹೇಳಿದ್ರೆ KDBನೇ ಕ್ಲೋಸ್ ಮಾಡಿ ನಮಗೆ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಅಂಟಿಸಿರೋದನ್ನು ತೆಗೆದುಬಿಡಲಿ, ಇಲ್ಲಿ ಎಲ್ಲಿ ಇಲ್ದಿರ ಮಾಡಿಬಿಟ್ಟಿದ್ದಾರೆ, ನಮ್ಮ ಜಮೀನು ಕೊಡೋದಕ್ಕೆ ರೆಡಿ ಇದ್ದೀವಿ, ದಲಿತರ ಜಮೀನು ತಗೊಂಡ್ಬಿಡ್ಲಿ ಅಂತ ಅವರು ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿಯಲ್ಲಿರೋರೇ ಬರ್ತಾಯಿದ್ದಾರೆ. ಈಗ ತಾವು ದಲಿತ ಸಂಘರ್ಷ ಸಮಿತಿಯಿಂದ ಇವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಇಲ್ಲ ಅಂತ ಹೇಳಿದ್ರೆ ವೈಯಕ್ತಿಕನ ಸರ್? ನೋಡಿ ಸರ್, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಏನಿತ್ತು, ಇಡೀ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಭೂಮಿ ಆಸ್ತಿ ಇರಬೇಕು, ಭೂಮಿ ಹಕ್ಕು ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥದ್ದು. ಆ ಸಂವಿಧಾನದ ಅಡಿಯಲ್ಲಿ ಏನು ಕಾರ್ಯನಿರ್ವಹಿಸಿರ್ತಕ್ಕಂಥ ಅನೇಕ ಸರ್ಕಾರಗಳು, ಈಗ ಇಂದಿರಾ ಗಾಂಧಿ ಅವರು ಭೂಮಿ ಇಲ್ಲದೆ ಇರೋರಿಗೆ, ಭೂರಹಿತರಿಗೆ ಭೂಮಿ ಹಕ್ಕನ್ನು ಕೊಡಬೇಕು, ಭೂಮಿ ಕೊಡಬೇಕಂತ ಹೇಳ್ಬಿಟ್ಟು ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂಥ ಕಾಯ್ದೆಯನ್ನು ತಗೊಂಡ್ಬಂದ್ರು. ಅದರ ಮುಂದುವರೆದ ಭಾಗವಾಗಿ ಬಡವರ ಜಮೀನನ್ನ ಏನು ಕಡಿಮೆ ಬೆಲೆಗೆ 100-200 ಆ ಕಾಲಕ್ಕೆ 100-200 ಅಥವಾ 1000 ಲೆಕ್ಕದಲ್ಲಿ ಕೊಂಡ್ಕೊಂಡ್ಬಿಡ್ತಾರೆ ಯಾರಾದರೂ ಶ್ರೀಮಂತರು ಅಂತ ಹೇಳ್ಬಿಟ್ಟು 1978ರಲ್ಲಿ PTCL ಕಾಯ್ದೆಯನ್ನು ತಗೊಂಡ್ಬಂದ್ರು. ಯಾವುದೇ ಕಾರಣಕ್ಕೂ ಒಂದು ಕಂಡೀಷನ್ ಇಟ್ಟರು, 15 ವರ್ಷ 25 ವರ್ಷ ಪರಭಾರ ಅವಧಿ ಮುಗಿಯೋವರೆಗೂ ಸರ್ಕಾರದ ಅನುಮತಿ ಇಲ್ಲದೆ ಈ ಜಮೀನನ್ನು ಮಾರಾಟ ಮಾಡಬಾರ್ದು ಅಂತ ಹೇಳ್ಬಿಟ್ಟು ದಲಿತರು ಭೂಮಿಯನ್ನ ಹೊಂದಬೇಕು. ದಲಿತರು ಕೂಡ ಈ ದೇಶದಲ್ಲಿ
ಭೂ ಒಡೆಯರಾಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾಯ್ದೆಗಳನ್ನು ಜಾರಿ ತಂದಿರ್ತಕ್ಕಂಥದ್ದು. ಈಗ ಅದು ಮುಂದುವರೆದ ಭಾಗವಾಗಿ ಅಲ್ಲಿ ದಲಿತರ ಜಮೀನು ಅಂತ ಹೇಳ್ತಾ ಇದ್ದೀರಲ್ವಾ, 10% ಇಲ್ಲ. ಇಡೀ 2800 ಎಕರೆ ಏನಿದೆ ಅದರಲ್ಲಿ 10% ಅಂದ್ರೆ 280 ಎಕರೆ ದಲಿತರದಿಲ್ಲ. ದಲಿತರದ್ದು ಸೇರ್ಬೇಕಾಗಿರತಕ್ಕಂಥ ಜಮೀನು 280 ಎಕರೆ ಕೂಡ ಇಲ್ಲ. ಈಗ ನಮ್ಮ ಸಹೋದರರು ಯಾವ ಲೆಕ್ಕಾಚಾರದಲ್ಲಿ ದಲಿತರ ಜಮೀನು ದಲಿತರಿಗೆ ಬೆಲೆ ಕೊಡಿಸ್ಬೇಕಂತ ಹೊರಟಿದಾರ. ಆಮೇಲೆ ಯಾವುದೇ ಒಂದು ಸಂದರ್ಭದಲ್ಲಿ ಸ್ಥಿರಾಸ್ತಿಯನ್ನ ಹೊಂದಿರತಕ್ಕಂಥವ್ರು ಯಾವತ್ತೂ ಶ್ರೀಮಂತರೇ. ಸ್ಥಿರಾಸ್ತಿ ಈಗ ನಮ್ಮದು ಅಲ್ಲೊಂದು ಭೂಮಿ ಇದ್ರೆ ಪಕ್ಕದ ಜಮೀನವನು 1 ಲಕ್ಷ, ನಾವು ಮದುವೆನೋ ಇನ್ನೊಂದು ಶುಭ ಕಾರ್ಯಕ್ರಮ ಯಾವುದೋ ಒಂದು ಬಂದ್ರೆ ನಮ್ಮ ಅಂಬೇಗೌಡಣ್ಣ ಕೃಷ್ಣಣ್ಣ ಅಂತವ್ರು ಹೋಗಿ ಅಣ್ಣ 1 ಲಕ್ಷ ದುಡ್ಡು ಕೊಡೋಣ ಅಂದ್ರೆ ಈ ಜಮೀನಿದೆ ನಮ್ಮ ಹುಡುಗ ಏನೋ ಮಾಡ್ಕೊಡ್ತಾನೆ ಬಿಡೋ ಅಂತ ಜಬಂತಿ ಕೊಡ್ತಾರೆ. ನೀನ್ ಮನೆಯಲ್ಲಿ 10 ಕೋಟಿ ಇಟ್ಕೊಂಡಿರೋ ಜಮೀನು ಇನ್ನೊಂದು ಆಸ್ತಿ ಅಂತಸ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ BMW ಕಾರಲ್ಲಿ ಓಡಾಡ್ಬಿಟ್ಟು ಕೃಷ್ಣಣ್ಣ ಹತ್ರ ಹೋಗೋ, ಇವ್ನ್ಯಾರೋ ಗುಜರಿ ಶೋಕಿ ಮಾಡ್ಕೊಂಡು ಓಡಾಡ್ತಾವನೆ, ಇವ್ನ ದುಡ್ಡು ಎಲ್ಲಿಂದ ಕೊಡ್ತಾನೆ, ದುಡ್ಡು ಬಿಚ್ಚಲ್ಲ. ಹಂಗಾಗಿ ಪ್ರತಿಯೊಬ್ಬರು ಕೂಡ ಸ್ಥಿರಾಸ್ತಿಯನ್ನ ಹೊಂದಬೇಕು. ಎಲ್ಲರೂ ಕೂಡ ಅಲ್ಲಿರ್ತಕ್ಕಂಥ ಫಲವತ್ತಾದ ಭೂಮಿ, ವಿಶೇಷವಾಗಿ ಫಲವತ್ತಾದ ಭೂಮಿ ಎಲ್ರಿಗೂ ಹಂಗೆ ಉಳಿಸ್ಕೊಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ. ಸರ್, ಇವಾಗ ಒಂದು ವರ್ಷದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಆವಾಗ ಇಲ್ಲಿ ತಕ್ಷಣವಾಗಿ ಬಂದು ಮಾಡ್ತಾ ಇದ್ದೀರಲ್ಲ, ಅಂತ ಜನಗಳಿಗೊಂದು ಇದಾಗ್ತಾ ಇದೆ ಸರ್. ಇದು ಏನು ನಮ್ಮ ರೈತ ಬಂಧುಗಳು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು, ನಮ್ಮ ಮನಸ್ಸಲ್ಲೂ ಕೂಡ ಇದಿತ್ತು. ಇಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಇದಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಂತ್ಕೊಬೇಕು, ಯಾವುದೇ ಕಾರಣಕ್ಕೂ ಇಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗೋದಕ್ಕೆ ಬಿಡಬಾರ್ದು ಅಂತ ನಮ್ಮ ಎಲ್ಲರ ಮನಸ್ಸುಗಳಲ್ಲೂ ಇತ್ತು. ಆದ್ರೆ ಈಗ ಸಾಕಷ್ಟು ಬಾರಿ ರೈತರು ಕೂಡ ನಮ್ಮೊಂದಿಗೆ ಚರ್ಚೆ ಮಾಡಿ ನೀವು ಬನ್ನಿ ಅಂತ ಕರೆದಿದ್ದು ಉಂಟು. ನಾವು ನಮ್ಮ ಕೆಲವು ವೈಯಕ್ತಿಕ ಸಮಸ್ಯೆಗಳು ಅವೆಲ್ಲ ಇದ್ದಿದ್ರಿಂದ ನಾವು ಅದರಲ್ಲಿ ಹೋರಾಟದಲ್ಲಿ ಭಾಗವಹಿಸ್ಲಿಕ್ಕೆ ಆಗಲಿಲ್ಲ. ಇತ್ತೀಚೆಗೆ ಏನಾಯ್ತು, ಇದು ತೀವ್ರ ಸ್ವರೂಪವನ್ನು ಪಡ್ಕೊಳ್ತು. ಯಾವ ತರ ಅಂತಂದ್ರೆ, ನಮ್ಮ ಈ ರೈತ ಬಂಧುಗಳು ಫ್ರೀಡಮ್ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಷಣ ಮಾಡುವಾಗ ಇವ್ರ ನೋವನ್ನ ವ್ಯಕ್ತಪಡ್ತಾರೆ. ಏನಂತ, ಯಾರೋ ಬ್ರೋಕರ್ಗಳು ಅಂತ ಹೇಳಿರ್ತಕ್ಕಂಥದ್ದು, ಬ್ರೋಕರ್ಗಳು ಬಂದು ನಮ್ಮ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಅವ್ರ ನೋವನ್ನು ಹೇಳ್ಕೊಂಡಾಗ ಒಬ್ಬ ನಮ್ಮ ಸಹೋದರ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿತ್ತು, ಕಂಪ್ಲೇಂಟ್ವರೆಗೂ ಹೋಗಿತ್ತು. ಆವಾಗ ನಾವು ಇದು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ, ಯಾಕೆ ಇವರಿಬ್ಬರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ಬಾರ್ದು, ಇದು ಒಂದು ಒಳ್ಳೆ ಹೋರಾಟ, ಕೆಲವರನ್ನು ದಿಕ್ತಪ್ಪಿಸಿರ್ತಕ್ಕಂಥವ್ರನ್ನ ಇವ್ರನ್ನೂ ಜೊತೆಯಲ್ಲಿ ಕರ್ಕೊಂಡು ಇದನ್ನ ಭೂಮಿಯನ್ನು ಉಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾವು ನಿನ್ನೆ 2-3 ದಿನಗಳಿಂದ ಎಲ್ಲರೂ ಮಾತನಾಡಿಕೊಂಡು ಇವತ್ತು ಸಾಂಕೇತಿಕವಾಗಿ ಒಂದು ನೈತಿಕ ಬೆಂಬಲ ಸೂಚಿಸೋಣ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಇವತ್ತಿನಿಂದ ಈಚೆಗೆ ರೈತ ಬಂಧುಗಳು ಏನು ಹೋರಾಟ ತಗೊಳ್ತಾರೋ ನಾವು ಅವರೊಂದಿಗೆ ಹೋರಾಟದ ರೂಪುರೇಷೆಗಳನ್ನ ಸಿದ್ಧಪಡಿಸಿ ಯಾವುದೇ ರೀತಿಯ ಹೋರಾಟಕ್ಕೆ ನಾವು ಸಜ್ಜಾಗಿದ್ದೀವಿ. ಮಾತ್ರ ದಲಿತರಿದ್ದಾರೆ ಇಲ್ಲ ಸರ್, 20% ಇಲ್ಲ, 20% ಇಲ್ಲ, 5% ಇಲ್ಲ ಅಂತ ನಿಮ್ಮ ಇದು ಅಷ್ಟೇ. 10% ಕೂಡ ಇಲ್ಲ ಅಲ್ಲಿ. ಮತ್ತೆ ಇನ್ನೊಂದು ಗಂಭೀರವಾದ ಆರೋಪ ಏನು ಮಾಡ್ತಾರಂದ್ರೆ, ಈಗ ಯಾರು ವಿರೋಧ ಮಾಡ್ತಾ ಇದ್ದಾರೆ KIDBನ, ಅವರೆಲ್ಲ 2 ಎಕರೆ 3 ಎಕರೆ ಜಮೀನು ಇದ್ರೂ 4 ಎಕರೆ ಗೋಮಾಳ ಜಮೀನು ಪಕ್ಕದಲ್ಲಿ ಅವರು ಅಕ್ವೇಷನ್ ಮಾಡ್ಕೊಂಡು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಈ ಒಂದು ಹೋರಾಟನ ಕೈಗೆತ್ಕೊಂಡಿರ್ತಾರೆ. ಅವ್ರಿಗಿನ್ನೇನು ಅವರು ಸ್ವಂತ ಜಮೀನು ಉಳಿಸ್ಕೊಳ್ಳೋದಕ್ಕಲ್ಲ, ಪಕ್ಕದಲ್ಲಿರೋ ಎಕ್ಸ್ಟ್ರಾ ಜಮೀನು ಉಳಿಸ್ಕೊಳ್ಳೋದಕ್ಕೆ ಈ ಹೋರಾಟಗಳು ಅಂತ ಹೇಳ್ತಾರೆ. ಅದಕ್ಕೇನು ಹೇಳ್ತೀರಿ ಸರ್? ಸರ್, ಈಗ ಭೂ ಸುಧಾರಣೆ ಕಾಯ್ದೆ ಅಂತಿದೆ ನಮ್ಮ ಕರ್ನಾಟಕ, ನಮ್ಮ ಸರ್ಕಾರ ಭೂ ಸುಧಾರಣೆ ಕಾಯ್ದೆಯನ್ನು ತಂದಿದೆ. ಈಗ ಅಲ್ಲಿ ಕೊಲಮೆ ಹೊಸೂರು ಸರ್ವೆ ನಂಬರ್ 41, ನಡುಪನಾಯಕನಹಳ್ಳಿ ಸರ್ವೆ ನಂಬರ್ 68, 74, 111, ಇನ್ನು ದೇವಗನಹಳ್ಳಿ ಸರ್ವೆ ನಂಬರು 51, 52, 31 ಈ ಥರ ಗೋಮಾಳ ಜಮೀನುಗಳಿವೆಲ್ಲನೂ ಅಲ್ಲಿ ಈಗಾಗಲೇ ಸಾಕಷ್ಟು ಜನರಿಗೆ ಸಾಗುವಳಿ ಹಕ್ಕುಪತ್ರ ಎಲ್ಲ ಕೊಟ್ಟುಬಿಟ್ಟಿದ್ದೀರಾ. ಈಗ ಇಲ್ಲಿ ಕಮಿಟಿ, ದರ್ಖಾಸ್ತು ಕಮಿಟಿ ಫಾರ್ಮ್ ಆದರೆ ಯಾರಾದರೂ 53 ಫಾರಂ ನಂಬರ್ 50, 53, 57 ಹಾಕ್ಕೊಂಡಿದ್ರೆ ನೀವು ಆದ್ಯತೆಯ ಮೇರೆಗೆ ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, 4 ಎಕರೆ 38 ಗುಂಟೆ ಒಬ್ಬರಿಗೆ ಮಂಜೂರು ಮಾಡೋದಕ್ಕೆ ಪ್ರಾವಿಷನ್ಸ್ ಇದೆ. 4 ಎಕರೆ 38 ಗುಂಟೆ. ಯಾರಾದರೂ ರೈತರು 2 ಎಕರೆ ಮುಂಚೆನೆ ಮಂಜೂರಿ ಆಗಿ ಈಗ 4 ಎಕರೆ ಅವ್ರ ಅನುಭವದಲ್ಲಿದ್ರೆ ಅವ್ರಿಗೆ ಮಂಜೂರು ಮಾಡಲಿಕ್ಕೆ ಪ್ರಾವಿಷನ್ ಇಲ್ಲ. ಸರ್ಕಾರ ನೀವು ಯಾರಿಗೆ ಜಮೀನು ಇಲ್ವೋ ಅವ್ರನ್ನ ಗುರುತಿಸಿ ಅವ್ರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿ. ಅದರಲ್ಲಿ ನಮ್ದು ಯಾವುದೇ ತಕರಾರಿಲ್ಲ. ಯಾರು ಸರ್ಕಾರಿ ಜಮೀನನ್ನ ಅಕ್ರಮವಾಗಿ ಕಬಳಿಸ್ಕೊಳ್ಳೋದ್ರಲ್ಲಿ ನಮ್ಮ ಸಪೋರ್ಟ್ ಇಲ್ಲ. ಕಾನೂನು ರೀತಿಯಲ್ಲಿ ಯಾರ್ಯಾರಿಗೆ ಜಮೀನು ದಕ್ಕಬೇಕೋ ಅವ್ರಿಗೆ ಕಾನೂನು ರೀತಿಯಲ್ಲಿ ಕೊಡ್ಲಿಕ್ಕೆ ನಮ್ಮ ಸಹಮತ ಇದೆ.